ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ, ಉದ್ದಿಮೆದಾರರು GST ರಿಜಿಸ್ಟ್ರೇಷನ್ ಯಾತಕ್ಕಾಗಿ ಮಾಡಿಸ್ಕೊಳ್ಬೇಕು ಅನ್ನೋಂಥದ್ದು. GST ನೋಂದಣಿಯು ವ್ಯವಹಾರಗಳಿಗೆ ಕಾನೂನು ಮಾನ್ಯತೆ, ಇನ್ಪುಟ್ ತೆರಿಗೆ ಕ್ರೆಡಿಟ್ ಪಡೆಯುವ ಸೌಲಭ್ಯ, ಅಂತರರಾಜ್ಯ ಮಾರಾಟಕ್ಕೆ ಅನುಮತಿ ಮತ್ತು ಇ-ಕಾಮರ್ಸ್ ವೇದಿಕೆಗಳಲ್ಲಿ ಮಾರಾಟ ಮಾಡಲು ಅವಕಾಶ ನೀಡುತ್ತದೆ. ಇದು ಗ್ರಾಹಕರಲ್ಲಿ ನಂಬಿಕೆಯನ್ನು ಹೆಚ್ಚಿಸಿ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಒದಗಿಸುತ್ತದೆ ಮತ್ತು ತೆರಿಗೆ ಅನುಸರಣೆಯನ್ನು ಸುಲಭಗೊಳಿಸುತ್ತದೆ. GST ನೋಂದಣಿಯ ಮುಖ್ಯ ಪ್ರಯೋಜನಗಳು: ಕಾನೂನುಬದ್ಧ ವ್ಯವಹಾರ, ಸರಕು ಅಥವಾ ಸೇವೆಗಳನ್ನು ಒದಗಿಸುವವರಾಗಿ ಕಾನೂನು ಮಾನ್ಯತೆ ಸಿಗುತ್ತದೆ. ಇನ್ಪುಟ್ ತೆರಿಗೆ ಕ್ರೆಡಿಟ್ ITC, ಕಚ್ಚಾ ವಸ್ತುಗಳ ಖರೀದಿಯ ಮೇಲೆ ಪಾವತಿಸಿದ ತೆರಿಗೆಯನ್ನು ಮರುಪಡೆಯಬಹುದು. ಇದು ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಅಂತರರಾಜ್ಯ ವ್ಯಾಪಾರ, ರಾಜ್ಯಗಳ ನಡುವೆ ಯಾವುದೇ ನಿರ್ಬಂಧವಿಲ್ಲದೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಬಹುದು. ಇ-ಕಾಮರ್ಸ್ ಮಾರಾಟ, ಅಮೆಜಾನ್, ಫ್ಲಿಪ್ಕಾರ್ಟ್ನಂತಹ ಇ-ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಮಾರಾಟ ಮಾಡಲು GST ಕಡ್ಡಾಯವಾಗಿದೆ. ಸ್ಪರ್ಧಾತ್ಮಕತೆ, ಸಣ್ಣ ವ್ಯವಹಾರಗಳಿಗೂ ದೊಡ್ಡ ಕಂಪನಿಗಳೊಂದಿಗೆ ಸ್ಪರ್ಧಿಸಲು ಸಹಾಯ ಮಾಡುತ್ತದೆ. ಸಾಲ ಸೌಲಭ್ಯ, ಬ್ಯಾಂಕುಗಳಿಂದ ಸಾಲ ಪಡೆಯಲು ಸುಲಭವಾಗುತ್ತದೆ. ಡಿಜಿಟಲ್ ಪ್ರಕ್ರಿಯೆ, ಸಂಪೂರ್ಣ ಆನ್ಲೈನ್ ನೋಂದಣಿ, ಯಾವುದೇ ಹಾರ್ಡ್ ಕಾಪಿಗಳ ಅಗತ್ಯವಿಲ್ಲ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶವೆಂದರೆ, ವಾರ್ಷಿಕ ವಹಿವಾಟು 40 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯವಹಾರಗಳಿಗೆ GST ನೋಂದಣಿ ಕಡ್ಡಾಯವಾಗಿದೆ. ಈ ಮಾಹಿತಿಯನ್ನು ಇಂಗ್ಲಿಷ್ನಲ್ಲಿ ಕೂಡ ಓದ್ತಾ ಇದ್ದೀನಿ. GST registration provides legal recognition as a supplier, allowing businesses to claim input tax credit on purchases, which reduces overall tax liability. It enables seamless interstate trade, increases credibility, and is mandatory for e-commerce while facilitating access to loans and government tenders. Key uses of GST registration include: input tax credit. Registered businesses can claim credit for tax paid on raw materials, services, and capital goods, eliminating the cascading effect of taxes. Legal recognition and trust. It establishes legal identity as a supplier, enhancing credibility among clients and vendors. Interstate trade enables smooth, unrestricted, and non-cascading interstate sales, expanding market reach. E-commerce eligibility. Mandatory for selling on online platforms, allowing access to a wider customer base. Composition scheme. Small taxpayers with turnover below specific thresholds can opt for a lower fixed tax rate with reduced compliance. Business loans. GST registration acts as a recognized document for securing business loans and, in some cases, collateral-free loans. Simplified compliance. Streamlines multiple indirect taxes into a single, mostly online filing system. Overall, GST registration facilitates formalization, improves cash flow, and reduces the tax burden through legal, compliant operations. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಭಾವಿಸಿದ್ದೀನಿ. ಈಗ ಚಾಣಕ್ಯ ಅವರ ಕೆಲವು ವ್ಯಾಪಾರ ನೀತಿಗಳನ್ನು ನೋಡೋಣ. ಯೋಜನೆ, ಪ್ಲಾನಿಂಗ್. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು 3 ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ. ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ, ಇದರ ಪರಿಣಾಮವೇನು ಮತ್ತು ನಾನು ಯಶಸ್ವಿಯಾಗುತ್ತೇನೆಯೇ? ಭಯದ ನಿರ್ವಹಣೆ. ಭಯಕ್ಕೆ ಕಾರಣ ತಿಳಿಯದ ತನಕ ಮಾತ್ರ ಭಯಪಡಬೇಕು. ಒಮ್ಮೆ ನೀವು ಭಯದ ಕಾರಣವನ್ನು ಕಂಡುಕೊಂಡರೆ ನೀವು ಅದರ ವಿರುದ್ಧ ಧೈರ್ಯದಿಂದ ಹೋರಾಡಬೇಕು. ವ್ಯವಹಾರದ ಮೌಲ್ಯ. ಪ್ರತಿಯೊಂದು ಸ್ನೇಹದ ಹಿಂದೆ ಕೆಲವು ಸ್ವಹಿತಾಸಕ್ತಿ ಇರುತ್ತದೆ. ಸ್ವಹಿತಾಸಕ್ತಿ ಇಲ್ಲದೆ ಸ್ನೇಹವಿಲ್ಲ. ಇದು ಕಹಿ ಸತ್ಯ. ನಾಯಕತ್ವ, ಲೀಡರ್ಶಿಪ್. ರಾಜನು ಅಂದರೆ ನಾಯಕನು ಶಕ್ತಿಯುತನಾಗಿದ್ದರೆ ಅವನ ಪ್ರಜೆಗಳು ಅಂದರೆ ಉದ್ಯೋಗಿಗಳು ಅಷ್ಟೇ ಶಕ್ತಿಯುತವಾಗಿರುತ್ತಾರೆ. ಮಾತುಕತೆ, ನೆಗೋಷಿಯೇಷನ್. ಜಿಂಕೆಯನ್ನು ಹೊಡೆದು ಹಾಕಲು ಬಯಸಿದಾಗ ಮಧುರವಾಗಿ ಹಾಡುವ ಬೇಟೆಗಾರನಂತೆ ಯಾರಿಂದ ಉಪಕಾರವನ್ನು ನಿರೀಕ್ಷಿಸುತ್ತೇವೆಯೋ ಆ ವ್ಯಕ್ತಿಯನ್ನು ಮೆಚ್ಚಿಸುವಂತೆ ನಾವು ಯಾವಾಗಲೂ ಮಾತನಾಡಬೇಕು. ಈ ನೀತಿಗಳು ಇಂದಿನ ಆಧುನಿಕ ವ್ಯವಹಾರ ಜಗತ್ತಿಗೂ ಅತ್ಯಂತ ಪ್ರಸ್ತುತವಾಗಿವೆ. ಧನ್ಯವಾದಗಳು. ರಾಧೆ ಕೃಷ್ಣ.